ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಸ್ನೇಹಿತರೆ, ಮದುವೆ ಮನೇಲಿ ಮಾಡೋ ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತಲ್ಲ, ಅದನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 2 ಥರ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 3ರಿಂದ 4 ನಾಟಿ ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ಹಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಬಿಟ್ಟು 2 ಚೊಂಬು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನ್ ಎಣ್ಣೆ ಹಾಕಿ ಒಂದು 4ರಿಂದ 5 ವಿಷಲ್ ಚೆನ್ನಾಗಿ ಬರ್ಸ್ಕೊಬೇಕು. ಬೇಳೆ ಎಲ್ಲ ನೀಟಾಗಿ ಬೇಯಬೇಕು ಸ್ನೇಹಿತರೆ. ಆ ಥರ ಒಂದು 3ರಿಂದ 4 ವಿಷಲ್ನ ಬೇಯಿಸ್ಕೊಬೇಕು. ನಾನು ಲಿಡ್ ಕ್ಲೋಸ್ ಮಾಡಿ ಇವಾಗ ವಿಷಲ್ ಬರ್ಸ್ಕೊತೀನಿ. ನೋಡಿ ಸ್ನೇಹಿತರೆ, ವಿಷಲ್ ಬಂದು ಕುಕ್ಕರ್ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಹಾಕಿರುವಂಥ ಟೊಮೊಟೊನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ. ನಾನು 4 ಟೊಮೊಟೊ ಹಾಕ್ಕೊಂಡಿದ್ದೆ. ಆ 4 ಟೊಮೊಟೊನೂ ಇವಾಗ ನಾನು ಸಪ್ರೇಟಾಗಿ ಎತ್ತಿಕೊಂಡು ಈ ಬೇಳೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಬೇಳೆ ನೀಟಾಗಿ ಬೆಂದಿರೋದ್ರಿಂದ ಈ ರೀತಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿದ ತಕ್ಷಣ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಸ್ನೇಹಿತರೆ. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾವು ಸಪ್ರೇಟಾಗಿ ಎತ್ತಿಕೊಂಡಿರೋ ಟೊಮೊಟೊ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಒಂದು 4ರಿಂದ 5 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ಈ ಟೊಮೊಟೊ ಜೊತೆ ಸ್ಮ್ಯಾಶ್ ಮಾಡ್ಕೊಬೇಕು. ಹಾಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದಾದ ನಂತರ ನಾವೀಗ ಒಂದು ತಪ್ಪಲಿಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಒಂದು ತಪ್ಪಲಿ ಇಟ್ಕೊಂಡಿದ್ದೀನಿ ನಾನು. ಆ ತಪ್ಪಲಿಗೆ ನಾನಿಲ್ಲಿ 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದು ಚಟಪಟ ಅಂದಾದಮೇಲೆ ಒಂದು ಸಣ್ಣ ಈರುಳ್ಳಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 3ರಿಂದ 4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ ಹಚ್ಚಿರುವಂಥ ನುಗ್ಗೆಕಾಯಿನ ಹಾಕ್ಕೊಬೋದು. ನೀವು ಇಲ್ಲಿ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗೆಡ್ಡೆನ ಹಾಕ್ಕೊತಿದ್ದೀನಿ. ನೀವು ಬೇರೆ ತರಕಾರಿಗಳು ಹಾಕ್ಕೊತೀನಿ ಅಂತ ತೊಂದರೆ ಇಲ್ಲ, ಹಾಕ್ಕೊಬೋದು. ಈ ರೀತಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಮ್ಯಾಶ್ ಮಾಡಿಕೊಂಡಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ನೇಹಿತರೆ ಇದರಲ್ಲಿ ಒಂದು 5-10 ನಿಮಿಷ ನುಗ್ಗೆಕಾಯಿನ ಫ್ರೈ ಮಾಡ್ಕೊಬೇಕು. ಈಗ ಸ್ವಲ್ಪ ಬಟ್ಲಿಗೆ ನೀರು ಹಾಕ್ಕೊಂಡು ನಾನು ಅದರಲ್ಲಿರುವ ಮಸಾಲೆನೆಲ್ಲ ಅಳ್ಳಾಡಿಸ್ಬಿಟ್ಟು ಆ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನುಗ್ಗೆಕಾಯಿನ ಇದರಲ್ಲೇ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಳ್ಳಬೇಕು, ಅಲ್ಲಿವರೆಗೂ ಬಿಟ್ಬಿಡೋಣ. ಈಗ ನೋಡಿ ಮಳ್ತಾ ಇದೆ. ಈಗ ಮಳ್ತಿರೋ ಇದಕ್ಕೆ ನಾವು ಆವಾಗಲೇ ಮಸ್ತಿಟ್ಕೊಂಡಂಥ ಬೇಳೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ತೆಳ್ಳಗೇ ಮಾಡ್ಕೊಂಡಿರಿ. ನುಗ್ಗೆಕಾಯಿ ಬೇಯೋವರೆಗೂ ನಾವು ಇದನ್ನು ಸಾರನ್ನ ಮಳ್ಸೋದ್ರಿಂದ ಅದು ಗಟ್ಟಿಯಾಗುತ್ತೆ. ಸಾಂಬಾರು ಬೇಳೆ ಸಾರು ಆಗಿರೋದ್ರಿಂದ ಗಟ್ಟಿಯಾಗುತ್ತೆ. ಆದ್ದರಿಂದ ಸ್ವಲ್ಪ ನೀರನ್ನ ನೋಡಿಕೊಂಡು ಹಾಕ್ಕೊಂಡಿರಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೋಡಿ ಇವಾಗ ಇಷ್ಟು ಹೀಗಿದೆ. ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು. ಈ ರೀತಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಳ್ಳಕ್ಕೆ ಬಿಡೋಣ. ಮದುವೆ ಮನೆಯಲ್ಲ ಸ್ನೇಹಿತರೆ, ನುಗ್ಗೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೀವು ತುಂಬ ಸರಿ ಟ್ರೈ ಮಾಡಿರ್ತೀರ ಮನೆಯಲ್ಲಿ ಮಾಡೋಕ್ಕೆ, ಆದರೆ ಆ ರುಚಿ ಬಂದಿರಲ್ಲ. ಒಂದು ಸರಿ ಈ ರೀತಿ ಮಾಡಿ ನೋಡಿ. ನಿಜವಾಗ್ಲೂ ಮದುವೆ ಮನೆ ನುಗ್ಗೆಕಾಯಿ ಸಾಂಬಾರು ಥರನೇ ಟೇಸ್ಟ್ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ತುಂಬಾ ಈಸಿಯಾಗಿ ನೀವು ಮಾಡ್ಕೊಬೋದು ಆರಾಮಾಗಿ. ನೋಡಿ ಈಗ ಸಾಂಬಾರು ಚೆನ್ನಾಗಿ ಮಳ್ತಾ ಇದೆ. ಇದು ನುಗ್ಗೆಕಾಯಿ ಬೇಯೋವರೆಗೂ ಇದೇ ರೀತಿ ನಾವು ಚೆನ್ನಾಗಿ ಮಳ್ಳಿಸ್ಕೊಬೇಕು. ಬೇಕಂದರೆ ಸ್ನೇಹಿತರೆ, ನೀವು ಟೊಮೊಟೊ ಮತ್ತು ಸಾಂಬಾರು ಪುಡಿ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಬದಲು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಬಿಟ್ಟು ನೀವು ಸಾಂಬಾರ್ಗೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಇನ್ನೂ ರುಚಿ ಬರುತ್ತೆ, ಚೆನ್ನಾಗಿರುತ್ತೆ. ಆ ರೀತಿಯೂ ಬೇಕಂದರೆ ಮಾಡ್ಕೋಬೋದು ನೀವು. ನೋಡಿ ಹೀಗೆಲ್ಲ ನೀಟಾಗಿ ಬೆಂದು ಹೇಗೆ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡಲ್ಲಿ. ಈಗ ಸಾಂಬಾರು ರೆಡಿಯಾಗಿದೆ. ನೋಡಿ ಮುಂಚೆಗೂ ಈಗಲಿಗೂ ಸಾಂಬಾರು ಎಷ್ಟು ಗಟ್ಟಿಯಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಬೇಳೆ ಸಾಂಬಾರು ನೀವು ಎಷ್ಟೇ ತೆಳ್ಳಗೆ ಮಾಡಿದ್ರೂ ಅದು ಬೇಯಿಸ್ತಾ ಮತ್ತು ಆರದ ಮೇಲೆ ತುಂಬ ಗಟ್ಟಿ ಥರ ಅನಿಸುತ್ತೆ ಸ್ನೇಹಿತರೆ. ನೋಡಿಕೊಂಡು ನೀವು ಮಾಡ್ಕೊಬೇಕು. ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ನುಗ್ಗೆಕಾಯಿ ಆಲೂಗೆಡ್ಡೆ ಎಲ್ಲ ನೀಟಾಗಿ ಬೆಂದಿದೆ. ಈಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ. ಇದನ್ನು ಇವಾಗ ಬಿಸಿ ಅನ್ನದ ಜೊತೆ ಸರ್ವ್ ಮಾಡೋಣ. ನೋಡಿ ಬಿಸಿ ಅನ್ನದ ಜೊತೆ ನೀವು ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಸೇಮ್ ಮದುವೆ ಮನೆ ಊಟ ಮಾಡ್ತಿದ್ದೀರಿ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.